ಸ್ನೇಹಿತರೆ, ಇದು ದೊಡ್ಡದಾಗಿ ನಾವು ತೋರಿಸ್ತಾ ಇರುವ ಈ ಜನರೇಟರ್ಗಳು 2 ಜನರೇಟರ್ಗಳು ಇಲ್ಲಿ ಇದೆ. ಇದೇ ಥರ ಬೆಸ್ಕಾಮಿಂದ ಅಳವಡಿಸಿರುವ ದೊಡ್ಡ ವಿದ್ಯುತ್ ಪರಿವರ್ತಕನೂ ಇದೆ, ಅದೇ ಟ್ರಾನ್ಸ್ಫಾರ್ಮರ್ ಅಂತಾರೆ, ಅದನ್ನು ಇಲ್ಲಿ ಇದೆ. ಈ 2 ಜನರೇಟರ್ಗಳು ಈ ವಿದ್ಯುತ್ ಪರಿವರ್ತಕ ನಾವು ತೋರಿಸ್ತಾ ಇರೋದು ಎಲ್ಲಿ ಅಂದರೆ ಇದು KGF ಹೊಸದಾಗಿ ಕಟ್ಟಿ ಇಲ್ಲಿ ಆಪರೇಟ್ ಆಗ್ತಾ ಇರುವ ARTO ನೂತನ ಕಚೇರಿ. ಇದು ಡಿಜಿಟಲ್ ARTO ಆಫೀಸ್ ಅಂತಾರೆ. ನೋಡಿ, ಇಲ್ಲಿ ನಾವು ನೋಡ್ತಾ ಇರೋದು ಟ್ರಾನ್ಸ್ಫಾರ್ಮರು. ಇಷ್ಟು ಇದ್ದು ಇವತ್ತು 2 ಕಂಪ್ಯೂಟರ್ಗಳು ಬರ್ನ್ ಆಗಿದೆ ಅಂತ ನಮಗೆ ಮಾಹಿತಿ ಸಿಕ್ಕಿದೆ. ಕಾರಣ ಏನಂದರೆ, ಈ ಕಚೇರಿ ಓಪನ್ ಆಗಿ ಸುಮಾರು 4 ತಿಂಗಳಾಗ್ತಾ ಇದೆ. ಆದರೆ 3 ತಿಂಗಳಿಂದ ಇವರು ಕರೆಂಟ್ ಬಿಲ್ಲನ್ನು ಕಟ್ಟಿದ ಕಾರಣದಿಂದ 4 ದಿವಸ ಮುಂಚೆ ಬೆಸ್ಕಾಂ ಅವರು ಪವರ್ ಕಪ್ ಸಪ್ಲೈಯನ್ನು ಕತ್ತರಿಸಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ. ಏನು ಕಾರಣ ಅಂದರೆ, ಈ ಕಟ್ಟಡವನ್ನು ಕಟ್ಟುವಾಗ KSRTC ಕಡೆಯಿಂದ ಸೋಮಶೇಖರ್ ಎನ್ನುವ ಕಾಂಟ್ರಾಕ್ಟರು ಗುತ್ತಿಗೆದಾರರು ಗುತ್ತಿಗೆಯನ್ನು ಪಡೆದು ಈ ಕಟ್ಟಡನ ಕಟ್ಟುವಾಗ ತಾತ್ಕಾಲಿಕವಾಗಿ ವಿದ್ಯುತ್ ಅನುಮತಿಯನ್ನು ಪಡ್ಕೊಂಡಿದ್ದಾರೆ. ಆ ವಿದ್ಯುತ್ ಅನುಮತಿ ಏನು ಪಡ್ಕೊಂಡು ಇವರು ಕಟ್ಟಡವನ್ನು ಕಟ್ಟಿದ್ರೋ ಆವಾಗ ಬಿಲ್ಲುಗಳು ಸರಿಯಾದ ರೀತಿಯಲ್ಲಿ ಕಟ್ಕೊಂಡು ಬಂದಿದ್ದಾರೆ. ಆದರೆ ಅನಧಿಕೃತವಾಗಿ ಗುತ್ತಿಗೆದಾರರಿಗೆ ಯಾವುದೇ ಗುತ್ತಿಗೆದಾರರು ಇವ್ರಿಗೆ ಬಂದು ಹ್ಯಾಂಡ್ ಓವರ್ ಮಾಡದ ಕಾರಣದಿಂದ ಇವರೇ ದೌರ್ಜನ್ಯವಾಗಿ ಒಳಗಡೆ ಬಂದು ನುಗ್ಗಿದ್ದಾರೆ ಎನ್ನುವ ಮಾಹಿತಿಗಳು ನಮ್ಮಲ್ಲಿದೆ. ಕಟ್ಟಡ ಕಟ್ಟಿ ಸುಮಾರು 4 ತಿಂಗಳಾಗಿದೆ. ಅವಸರವಾಗಿ ಇದ್ರ ಒಳಗಡೆ ಬಂದು ARTO ಕಚೇರಿಯ ಅಧಿಕಾರಿಗಳು, ARTO ಇಲಾಖೆ ಅಧಿಕಾರಿಗಳು ಒಳಗಡೆ ಬಂದು ನುಗ್ಕೊಂಡಿದ್ದಾರೆ. ಇದು ಒಳಗಡೆ ಹೋಗಿದ್ರೆ ನೀವೇ ನೋಡ್ಬೋದು ಯಾವ ರೀತಿಯಲ್ಲಿ ಇದೆ, ಯಾವ ಪರಿಸ್ಥಿತಿಯಲ್ಲಿ ಇದೆ ಈ ಆಫೀಸು ಅಂತ. ಇಲ್ಲಿ ಬಂದರೆ ಬಯೋಮೆಟ್ರಿಕ್ಕು ಇಲ್ಲ. ನೂತನ ಕಚೇರಿಯಲ್ಲಿ ಬಯೋಮೆಟ್ರಿಕ್ ಇಲ್ಲದೆ ಪ್ರೈವೇಟ್ಗಳಿಗೆ ಹೋಗಿ ಎಂಟ್ರಿ ಮಾಡಿಕೊಂಡು ಬನ್ನಿ ಅಂತ ಹೇಳೋವರು ಇದ್ದಾರೆ. ಇವತ್ತು ನಾವು ಮಾಡೋ ಸುದ್ದಿ ಏನಂದರೆ, ನಿರಂತರವಾದ ಪವರ್ ಸಪ್ಲೈ ಇಲ್ಲ ಕಾರಣದಿಂದ ಸುಮಾರು 3 ತಿಂಗಳಿಂದ ಬಿಲ್ ಕಟ್ಟಿದೆ. ಕಾಂಟ್ರಾಕ್ಟ್ರು ತಾತ್ಕಾಲಿಕವಾದಂಥ ಅನುಮತಿಯಲ್ಲಿ ಇರುವ ಕಾಂಟ್ರಾಕ್ಟ್ರು ಬಿಲ್ ಕಟ್ಟಿದ ಕಾರಣದಿಂದ ಬೆಸ್ಕಾಂ ಅವರು ಇಲ್ಲಿ ಪವರ್ ಸಪ್ಲೈಯನ್ನು ಕತ್ತರಿಸಿದ್ದಾರೆ. 3 ದಿವಸಗಳಿಂದ ಅಲ್ಲಿ ನಾವು ತೋರಿಸಿದ್ದೀವಲ್ಲ, ಆ ಜನರೇಟರ್ಗಳು ಆಪ್ರೇಟ್ ಆಗ್ತಾ ಇತ್ತು ಅಂತ ಇದ್ದಾರೆ. ಪರ್ಮನೆಂಟಾಗಿ ಇಲ್ಲಿ ಪವರ್ ಸಪ್ಲೈಯನ್ನು ಕೊಟ್ಟಿದ್ದರೆ ಯಾವುದೇ ತೊಂದರೆಗಳಾಗಿರೋಲ್ಲ. ಇವರು ARTO ಅವರು ಇನ್ನೂ ಪರ್ಮನೆಂಟ್ ಪವರ್ ಸಪ್ಲೈಗೆ ಅಪ್ಲಿಕೇಶನ್ ಕೂಡ ಹಾಕ್ಕೊಂಡಿಲ್ಲ. ಆದರೆ ಏನು ಗುತ್ತಿಗೆದಾರರು ಟೆಂಪ್ರವರಿ ಕನೆಕ್ಷನ್ ಪಡ್ಕೊಂಡು ಬಿಲ್ಡಿಂಗನ್ನು ಕಟ್ಟಿದ್ರು, ಅವರು ಇನ್ನೂ ಹ್ಯಾಂಡ್ ಓವರು ಮಾಡಿಲ್ಲ. ಆದರೆ ಇವರು ಬಂದು ಪವರ್ ಸಪ್ಲೈ ಕಟ್ಟಿದ ಕಾರಣದಿಂದ ಸುಮಾರು 65,000 ಅಂತ ಇದ್ದಾರೆ, ಬಿಲ್ಲು ಕಟ್ಟಿಲ್ಲ ಅಂತ. ಅದಕ್ಕೋಸ್ಕರ 3 ತಿಂಗಳಿಂದ ಕಟ್ಟಿದ ಕಾರಣದಿಂದ 4 ದಿವಸ ಮುಂಚೆ ಇಲ್ಲಿ ಪವರ್ ಕಟ್ ಮಾಡಿಬಿಟ್ರು. ಜನರೇಟರಲ್ಲಿ ಆಪ್ರೇಟ್ ಮಾಡ್ತಾಯಿದ್ರು. ಆದರೆ ಈ ಇಲಾಖೆಯವರು ಬೆಸ್ಕಾಂ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡದ ನಂತರ ಇವತ್ತು ಬಂದು ಮತ್ತೆ ತಾತ್ಕಾಲಿಕವಾದಂಥ ಕನೆಕ್ಷನ್ನ ಕೊಟ್ಟಿದ್ದಾರಂತೆ. ಆವಾಗ ವೈರ್ಸ್ ಕನೆಕ್ಷನ್ ಕೊಡುವಾಗ ರಾಂಗ್ ಕನೆಕ್ಷನ್ ಕೊಟ್ಟು 2 ಸಿಸ್ಟಮ್ ಬರ್ನ್ ಆಗಿದೆ ಅಂತ ಮಾಹಿತಿ ಇದೆ. ನೋಡ್ರಿ, ಈಗ ನಾವು ನಿಮ್ಗೆ ತೋರಿಸ್ತಾ ಇರೋದು ಹೊಸ ನೂತನ ಕಚೇರಿ, ಡಿಜಿಟಲ್ RTO ಆಫೀಸ್, ARTO ಆಫೀಸು. ಈ ನೋಡಿ, ಬಂಡಲ್ಗಳು ಎಷ್ಟು 100 ವರ್ಷಗಳ ಬಂಡಲ್ಗಳು ಇದು. ಇದನ್ನು ತಂದು ಇಲ್ಲಿ ಹೆಂಗೆ ಹಾಕಿಟ್ಟಿದ್ದಾರೆ. ಇದನ್ನು ನಾವು ಬೆಳಗ್ಗೆ ವೀಡಿಯೋ ಮಾಡುವಾಗ ಇಲ್ಲಿ ಒಂದು ದೊಡ್ಡ ನಾಯಕರು ಬಂದರು. ಯಾಕೆ ವೀಡಿಯೋ ಮಾಡ್ತೀರಾ, ವೀಡಿಯೋ ಮಾಡಬಾರ್ದು ಅಂತ. ನಿಮ್ಮ ಮನೆ ಒಳಗಡೆ ಬಂದು ವೀಡಿಯೋ ಮಾಡಿದ್ರೆ ತಪ್ಪು, ನಿಮ್ಮ ಅಧಿಕಾರಿಗಳ ಕಚೇರಿ ಒಳಗಡೆ ಬಂದು ವೀಡಿಯೋ ಮಾಡಿದ್ರೆ ತಪ್ಪು. ಈ ಕಸಗಳು ಇದೆಲ್ಲ ಬಂದು ನಮ್ಮ ಊರು ಕ್ಷೇತ್ರದ ಮತ್ತು ಈ RTO ಆಫೀಸ್ ಚರಿತ್ರದ ಒಂದು ಫೈಲ್ಗಳು ಇದು. ಇದನ್ನು ಈ ಥರ 4 ತಿಂಗಳಿಂದ ಹಾಕಿಟ್ಟಿದ್ದಾರೆ ಅಂದರೆ ಎಷ್ಟು ದುರದೃಷ್ಟವಾದಂಥ ಕಚೇರಿ ಅಂತ ತೋರಿಸ್ತೀವಿ. ನೋಡಿ, ಬಯೋಮೆಟ್ರಿಕ್ ಕೊಡೋಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ಈ ಕ್ಯೂ ಅಲ್ಲಿ ನಿಂತ್ಕೊಳ್ದೆ ಹೋದರೆ ಪ್ರೈವೇಟಿಗೆ ಹೋಗ್ಬೇಕು. ಈಗ ನೋಡಿ, ಪಿಂಕ್ ಕಲರ್ ಶರ್ಟ್ ಹಾಕೊಂಡು ಬರ್ತಾ ಇದ್ದಾರಲ್ಲ, ಅವರು ಇಲ್ಲಿ ಕೆಲಸ ಮಾಡುವ ಹೋಮ್ ಗಾರ್ಡ್ ಅಂತೆ. ಈಗ ನೋಡಿ, ಈಗ ಪಿಂಕ್ ಕಲರ್ ಶರ್ಟ್ ಹಾಕ್ಕೊಂಡು ಯಾವಾಗ ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟು ಪಿಂಕ್ ಕಲರ್ ಶರ್ಟನ್ನು, ಮಫ್ಟಿ ಡ್ರೆಸ್ಗಳನ್ನು ಡ್ಯೂಟಿ ಟೈಮ್ಗೆ ಕೊಟ್ಟಿದ್ದಾರೆ ಅಂತ ನಮ್ಮ ಮಾಹಿತಿ ಇಲ್ಲ. ಪಿಂಕ್ ಕಲರ್ ಶರ್ಟ್ ಹಾಕ್ಕೊಂಡಿದ್ದಾರೆ ನೋಡಿ, ಅವ್ರು ಬಂದು ಇಲ್ಲಿ ಹೋಮ್ ಗಾರ್ಡ್ ಅಂತೆ. ಇವರು ಹೋಮ್ ಗಾರ್ಡ ಇಲ್ಲ ಹೋಮ್ಗೆ ಗಾರ್ಡ್ ಅಂತ ಗೊತ್ತಿಲ್ಲ. ಪಿಂಕ್ ಕಲರ್ ಶರ್ಟ್ ಹಾಕ್ಕೊಂಡು ಇವ್ರು ಬಂದು ನಾನು ಹೋಮ್ ಗಾರ್ಡು, ಒಳಗಡೆ ವೀಡಿಯೋ ಮಾಡಬಾರ್ದು ಅಂತಾರೆ. ನಮ್ಮ ಕಚೇರಿ ಸಾರ್ವಜನಿಕರ ಟ್ಯಾಕ್ಸಿಂದ ಕಟ್ಟಿರುವ ಕಟ್ಟಡಗಳು. ಈಗ ನೋಡಿ, ಅವ್ನು ನಿಂತ್ಕೊಂಡಿರೋ ಸ್ಟೈಲ್, ಇವರು ಹೋಮ್ ಗಾರ್ಡ್ ಅಂತೆ. ಹೋಮ್ ಗಾರ್ಡು ಎಲ್ಲಿ ನಿಲ್ತ್ಕೋಬೇಕು ಅಲ್ಲಿ ಇರಬೇಕು. ಒಳಗಡೆ ಹೋಗಿ ಕಚೇರಿ ಒಳಗಡೆ ಇವ್ರಿಗೆ ಏನು ಕೆಲಸಗಳಿದೆ. ಈಗ ನೋಡಿ, 3 ತಿಂಗಳಿಂದ ಟೆಂಪ್ರವರಿ ಕನೆಕ್ಷನ್ ಪಡ್ಕೊಂಡಿದ್ದ ಕಾಂಟ್ರಾಕ್ಟರು ಬಿಲ್ ಕಟ್ಟಿದ ಕಾರಣದಿಂದ ಪವರ್ ಕಟ್ಟಾಗಿ ಜನರೇಟರ್ಗಳು ಆಪ್ರೇಟ್ ಆಗಿ ಇವತ್ತು ಮತ್ತೆ RTO ಆಫೀಸರ್ ಅವರು ರಿಕ್ವೆಸ್ಟ್ ಮಾಡಿಕೊಂಡ ನಂತರ
ಟೆಂಪರವರಿ ಕನೆಕ್ಷನ್ನ ಮತ್ತೆ ಕೊಟ್ಟಿದ್ದಾರೆ. ಟೆಂಪರವರಿ ಕನೆಕ್ಷನ್ ಕೊಡ್ತಾರೆ, ಆದರೆ ಬಡವರು 150 ರೂಪಾಯಿ ಬಿಲ್ ಕಟ್ಟಿದ್ರು ಮೀಟ್ರನ್ನ ಕಿತ್ಕೊಂಡು ಹೋಗುವ ಬೆಸ್ಕಾಂ ಅವರು ಸುಮಾರು 65 ಸಾವಿರಗಳು ಸಾಲ ಇದ್ರೂ ಇವತ್ತು 3 ತಿಂಗಳಿಂದ ಬಿಟ್ಟಿದ್ದಾರೆ, ಮತ್ತೆ ಕನೆಕ್ಷನ್ ಕಟ್ ಮಾಡಿದ್ದಾರೆ. ಮತ್ತೆ ಇವರು ಇವತ್ತು ಬಂದು ಕೇಳೋದ ನಂತರ ಟೆಂಪರವರಿ ಕನೆಕ್ಷನ್ ಕೊಟ್ಟಿದ್ದಾರೆ. ದೇವರೇ ದಿಕ್ಕು, ನಮಗೆ ದೇವ್ರ ನಂಬಿಕೆ ಇಲ್ಲ, ಅದು ಮಾಮೂಲಿ ಹೇಳ್ತಾರಲ್ಲ ದೇವರೇ ದಿಕ್ಕು ಅಂತ. ಇದು ಮಾತ್ರವಲ್ಲ, ಸುಮಾರು ದೂರುಗಳು ಈ ಆಫೀಸ್ ಕಚೇರಿ ಮೇಲೆ ಬರ್ತಾ ಇದೆ. ಇದನ್ನ ಯಾರು ಸರಿಪಡಿಸ್ತಾರಂತ ಗೊತ್ತಿಲ್ಲ. ಆದ್ರೇನೋ ಸಾರ್ವಜನಿಕರಿಗೆ ಇದನ್ನ ತಲುಪಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ತಲುಪ್ತಾ ಇದ್ದೀವಿ. ಶೀಘ್ರದಲ್ಲಿ ನಿರಂತರವಾದಂಥ ವಿದ್ಯುತ್ ಸಿಕ್ಲಿ ಅಂತ ನಮ್ಮ ಮನೋಭಾವನೆ, ನಮ್ಮ ಬೇಡಿಕೆಗಳ ಇರ್ತದೆ. ಇಷ್ಟು ಲಕ್ಷಗಳು ಕೋಟಿಗಳು ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿದ ನಂತರ ಗುತ್ತಿಗೆದಾರರಿಗೆ ಇನ್ನು ಅಮೌಂಟ್ ಸೆಟಲ್ ಮಾಡಿದ ಕಾರಣದಿಂದ, ಅವರು ಕೀ ಹ್ಯಾಂಡ್ ಓವರ್ ಮಾಡಿದ ಕಾರಣದಿಂದ ಇವತ್ತು 4 ದಿವಸ ಮುಂಚೆ ಬೆಸ್ಕಾಂ ಅವರು ಬಿಲ್ಲು ಕಟ್ಟಿದ ಕಾರಣದಿಂದ ಪವರ್ ಸಪ್ಲೈಯನ್ನು ಕಟ್ ಮಾಡಿದ್ದಾರೆ, ಕತ್ತರಿಸಿದ್ದಾರೆ. ಅದೇ ಇವರು ಕಾನೂನು ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ARTO ಆಫೀಸಲ್ಲಿ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಕೊಂಡು ಪರ್ಮನೆಂಟ್ ಕನೆಕ್ಷನ್ ಪಡ್ಕೊಂಡಿದ್ರೆ ಈ ಪರಿಸ್ಥಿತಿ ಬಂದಿರ್ತದ. ಇವತ್ತಿಗೂ ಹ್ಯಾಂಡ್ ಓವರ್ ಮಾಡಿದ ಕಾರಣದಿಂದ ಪವರ್ ಸಪ್ಲೈನು ಟೆಂಪರವರಿ ಕನೆಕ್ಷನಲ್ಲಿ ಇದೆ, ಪವರ್ ಸಪ್ಲೈ ಟೆಂಪರವರಿ ಸಪ್ಲೈ ಆಗ್ತಾ ಇದೆ ಅಂತ ಮಾಹಿತಿಗಳಿದೆ. ಇದನ್ನು ಯಾರು ಸರಿಪಡಿಸ್ತಾರೆ? ಮೇಲಧಿಕಾರಿಗಳು ಬರ್ತಾರೆ, ಯಾವುದೂ ಇಲ್ಲದ ಆಂಧ್ರದಲ್ಲಿ ಇರುವ ಗಾಡಿಗಳನ್ನ ಸೀಸ್ ಮಾಡಿದಾಗಿತ್ತು, ರಸ್ತೆಯಲ್ಲಿ ಸೀಸ್ ಮಾಡಿ ತಗೊಂಡು ಬಂದು ಹಾಕ್ಕೊಂಡಿದ್ದಾರೆ. 15 ವರ್ಷಗಳ ಗಾಡಿಗಳನ್ನ ಸೀಸ್ ಮಾಡ್ತೀವಿ ಅಂದ್ಬಿಟ್ಟು ತಗೊಂಡು ಬಂದು ಇಲ್ಲಿ ಹಾಕ್ಕೊಂಡಿದ್ದಾರೆ. ಇಂಥ ಕಾನೂನನ್ನು ಒಳ್ಳೆ ರೀತಿಯಲ್ಲಿ ಪಾಲನೆ ಮಾಡ್ತಕ್ಕಂಥ RTO ಅಧಿಕಾರಿಗಳೇ ಈಗ ಕಾನೂನು ಉಲ್ಲಂಘನೆ ಮಾಡಿ ಪವರ್ ಸಪ್ಲೈ ಪಡ್ಕೊಂಡಿದ್ದಾರೆ ಅಂದರೆ ಹೇಳ್ಬೋದು ನೀವು ಕೂಡ. ಸರ್ಕಾರ ಅಧಿಕಾರಿಗಳು ತಾನೆ, ಸರ್ಕಾರ ಇಲಾಖೆ ಅಂದರೆ ಯಾವುದೇ ಇಲಾಖೆ ಅಂದರೂ ಬೇರೆ ಬೇರೆ ಆಗುತ್ತೆ. ಬೆಸ್ಕಾಂ ಅವರು ಬಿಲ್ ಕಟ್ಟಿಲ್ಲ ಅಂತ ಪವರ್ ಸಪ್ಲೈಯನ್ನು ಕತ್ತರಿಸಿದ್ದಾರೆ. ಆದ್ದರಿಂದ 4 ದಿವಸಗಳಿಂದ ಇಲ್ಲಿ ಪವರೇ ಇಲ್ಲ, ಜನರೇಟರಲ್ಲಿ ಆಪ್ರೇಟ್ ಆಗ್ತಾ ಇತ್ತು. ಇವತ್ತು ಮತ್ತೆ 4 ದಿವಸಗಳ ನಂತರ ಬೇಡ್ಕೊಂಡ ನಂತರ ಟೆಂಪರವರಿ ಕನೆಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಟೇಬಲ್ ಇದೆ, ಟೇಬಲ್ ಮೇಲೆ ಕುರ್ಸಿ ಇಲ್ಲ. ಈಗ ಇದನ್ನು ಸರಿಪಡಿಸೋರು ಯಾರು? ಈಗ ನೋಡಿ, ಕಸಗಳು ಥರ ಹಾಕ್ಕೊಂಡಿದ್ದಾರೆ. 4 ತಿಂಗಳಿಂದ ತಂದು ಇದೆಲ್ಲ ಇಲ್ಲಿ ಹಾಕ್ಕೊಂಡಿದ್ದಾರೆ. ಇಲ್ಲಿ ಬರೋಕ್ಕೆ ಮುಂಚೆ ಹಳೆ ಕಚೇರಿಯಿಂದ ಇಲ್ಲಿಗೆ ಬರೋಕ್ಕೆ ಮುಂಚೆನೇ ಎಲ್ಲ ಏನೇನು ಏರ್ಪಾಡುಗಳು ಮಾಡಬೇಕು ಎಲ್ಲ ಮಾಡ್ಕೊಂಡು ಇಲ್ಲಿ ಬಂದಿರಬೇಕು. ಯಾರು ಒತ್ತಡ ಮೇರೆಗೆ ಇಲ್ಲಿ ಬಂದರೋ, ಯಾರು ಪ್ರೆಷರ್ ಮಾಡಿದ್ರು, ಯಾರು ಫೋರ್ಸ್ ಮಾಡಿದ್ರು ಗೊತ್ತಿಲ್ಲ. 150 ವರ್ಷ ಚರಿತ್ರೆಗಳನ್ನ ತಂದು ಈ ಕಸಗಳ ಥರ ಇಲ್ಲಿ ಹಾಕ್ಕೊಂಡಿದ್ದಾರೆ RTO ಅಧಿಕಾರಿಗಳು. ಇದನ್ನು ಯಾರು ಸರಿಪಡಿಸ್ತಾರಂತ ನಾವು ಯಾರ ಮೇಲೆ ಆರೋಪ ಹೇಳೋದು? ಇಲ್ಲಿರುವ ಕೆಲವು ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ರಾಜಕಾರಣಿಗಳ ಒತ್ತಡ ಮೇರೆಗೆ ಅವಸರವಾಗಿ ಇದನ್ನು ಇನಾಗ್ರೇಷನ್ ಮಾಡಿದ್ದೀವಿ ಸಮಯ, ಇಲ್ಲಾಂದರೆ ನಾವು ನಿಧಾನವಾಗಿ ಮಾಡ್ಕೊಂಡಿರ್ತೀವಿ. ಈಗ ಹೊಸ ಕಟ್ಟಡ ಓಪನ್ ಆಗಿ ಇನ್ನೂ ಯಾಕೆ ಹೋಗಿಲ್ಲ ಅಂತ ಸಾರ್ವಜನಿಕರಲ್ಲಿ ಬೇಡಿಕೆಗಳು, ಕ್ವಶ್ಚನ್ಗಳು ಜಾಸ್ತಿ ಆಗ್ತೋ, ಅದರಿಂದ ನಾವು ಅವಸರವಾಗಿ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ, ಇಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇದನ್ನು ಸರಿಪಡಿಸೋಕ್ಕೆ ನಮ್ಗೆ ಇನ್ನಷ್ಟು ಕಾಲಾವಕಾಶ ಬೇಕಾಗಿದೆ ಅಂತ ಇದ್ದಾರೆ. ರಾಜಕಾರಣಿಗಳ ಒತ್ತಡದಿಂದನೇ ನಮಗೆ ಈ ಪರಿಸ್ಥಿತಿ ಬಂದಿದೆ ಅಂತ ಅಧಿಕಾರಿಗಳು ಮನಸ್ಸಲ್ಲಿ ನೊಂದುಕೊಳ್ತಾ ಇದ್ದಾರೆ. ಮಾಧ್ಯಮಗಳಿಗೆ ಹೇಳ್ತಾ ಇಲ್ಲ. ಕೆಲವು ಮಾಧ್ಯಮಗಳು ಇದನ್ನು ನಾವು ಸುದ್ದಿ ಮಾಡಿದ ನಂತರ ನಮಗೆ ವಿರೋಧವಾಗಿ ಕೂಡ ಸುದ್ದಿ ಮಾಡ್ಬೋದು. ನಾವು ಯಾರಿಗೂ ಕೇರ್ ಮಾಡಲ್ಲ. ಇರೋದನ್ನು ಇರೋದಾಗಿ ತೋರಿಸ್ಬೇಕಂತಾನೇ SSD ಇರೋದು. ನಾವು ಕಾಂಗ್ರೆಸ್ಸು ಅಲ್ಲ, BJP ಅಲ್ಲ, ಯಾವ ಪಕ್ಷನೂ ಅಲ್ಲ. ಒರಿಜಿನಲ್ ಅಂಬೇಡ್ಕರ್ ವಾದದಲ್ಲಿ ಇರತಕ್ಕಂಥ ಒಂದು ಚಾನಲ್ ಇದು. ಇದನ್ನು ನಾವು ಸಾರ್ವಜನಿಕರು ನಾವು ನಮ್ಮನ್ನು ಸುಧಾರಣೆ ಮಾಡ್ಕೋಬೇಕು. ಇಲ್ಲಾಂದರೆ ಇಂಥ ಅಧಿಕಾರಿಗಳನ್ನ ವಿರೋಧಿಸಿ ಹೋರಾಟಗಳು ಮಾಡಿದ್ರೇ ಇದೆಲ್ಲ ಸರಿಯಾಗುತ್ತೆ ಅಂತ ನಾವು ನಮ್ಮಲ್ಲೇ ಹೊಡ್ಕೋಬೇಕಾಗುತ್ತೆ. ನೋಡಿ, ಇವರ ಯಪ್ಪ ಪಿಂಕ್ ಕಲರ್ ಶರ್ಟು, ಅವ್ರು ಹೋಮ್ ಗಾರ್ಡ್ ಅಂತೆ. ಹೋಮ್ ಗಾರ್ಡ್ ಯಾವ ಥರ ಇರಬೇಕು? ಆದ್ದರಿಂದ ಇವತ್ತು ಈ ಹೊಸ ARTO ಕಚೇರಿಗೆ ನಿರಂತರವಾದಂಥ ವಿದ್ಯುತ್ ಅನುಮತಿ ಇಲ್ಲದ ಕಾರಣದಿಂದ ಹಾಗೂ ಬಯೋಮೆಟ್ರಿಕ್ ನೆಟ್ವರ್ಕ್ ಪ್ರಾಬ್ಲಮ್ ಅಧಿಕವಾಗಿರೋದ್ರಿಂದ ಸುಮಾರು ಹಲವಾರು ಸಮಸ್ಯೆಗಳು ಈ RTO ಕಚೇರಿಯಲ್ಲಿ ಇದೆ. ಹೇಳೋರು ನಮ್ಮಲ್ಲಿ ದೂರವಾಣಿ ಮುಖಾಂತರವಾಗಿ ಹೇಳ್ತಾರೆ ಹೊತ್ತು ಅವರು ಧೈರ್ಯವಾಗಿ ಮುಂದಕ್ಕೆ ಬರ್ತಾ ಇಲ್ಲ. ಆದ್ರೂ ನಾವು ಸಾರ್ವಜನಿಕರ ಇತ್ಯಾಸಕ್ತಿಯಿಂದ ನಾವು ಇದನ್ನು ಸುದ್ದಿ ಮಾಡ್ತೀವಿ. ನಾವು ಮಾತಾಡಿರುವ ಕನ್ನಡದಲ್ಲಿ ತಪ್ಪಿರ್ಬೋದು, ಆದರೆ ನಾವು ಕೊಡ್ತಾ ಇರುವ ಸಬ್ಜೆಕ್ಟಲ್ಲಿ ತಪ್ಪು ಇರೋಲ್ಲ ಅಂತ ನಮ್ಗೆ ಗೊತ್ತು. ನಮ್ಮನ್ನ ಗೇಲಿ ಮಾಡೋರು ಮಾಡಲಿ, ಕಿಂಡಲ್ ಮಾಡೋರು ಮಾಡಲಿ. ಮೊದಲು KGF ಶಾಸಕರಾಗಲಿ ಇಲ್ಲ ಬಂಗಾರಪೇಟೆ ಶಾಸಕರಾಗಲಿ ಇದರನ್ನ ತಲೆ ಹಾಕಿ ಈ RTO ಕಚೇರಿಗೆ ನಿರಂತರವಾದಂಥ ವಿದ್ಯುತ್ ಪರಿವರ್ತಕ ಪವರ್ ಸಪ್ಲೈಯನ್ನು ತೆಗೆದುಕೊಡಬೇಕು. ಅದೇನು 65,000 ರೂಪಾಯಿ ಗುತ್ತಿಗೆದಾರ ಕಟ್ಟದ ಕಾರಣದಿಂದ
ಇದನ್ನ 4 ದಿವಸಗಳಿಂದ ಪವರ್ ಸಪ್ಲೈ ಕಟ್ ಮಾಡಿದ್ದಾರೆ. ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಸಾರ್ವಜನಿಕರು ನಮ್ಮಲ್ಲಿ ದೂರುಗಳನ್ನ ಹೇಳಿರೋದ್ರಿಂದ ನಾವು ಹೋಗಿ ಇವತ್ತು ಸುದ್ದಿ ಮಾಡ್ತಾ ಇದ್ದೀವಿ. ಈ ಸುದ್ದಿ ಸರಿ ಇದೆಯೋ ಸರಿ ಇಲ್ವೋ ನಮ್ಗೆ ಗೊತ್ತಿಲ್ಲ, ಆದರೆ ಇದನ್ನ ಮೇಲಧಿಕಾರಿಗಳ ಗಮನಕ್ಕೆ ಹೋಗ್ಬೇಕು. ಈ RTO ಆಫೀಸಲ್ಲಿ ಇರತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಬೇಕಂತ ಬೇಡ್ತಾ ನಾವು ಮುಗಿಸ್ಕೊಳ್ಳುತ್ತೀವಿ. ಧನ್ಯವಾದಗಳು.